ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಒಂದು ನಮ್ಮ ಸರ್ಕಾರದಿಂದ ಏನು ಈ ಖಾತೆ ಮಾಡಬೇಕು ನಮ್ಮ ಕಾರ್ಪೊರೇಷನ್ಗಳು ಅಂತೇಳಿ ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಬಹಳ ಒಂದು ಬಡ ಜನರಿಗೆ ಬಹಳ ಖುಷಿಯಾದಂತ ವಿಚಾರ. ಒಂದು ವರ್ಷದಿಂದ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಗೂ ನೀವು ಬಿ ಖಾತೆಗಳು ಕೊಟ್ರೆ ಬಹಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂತ ಭೈರತಿ ಸುರೇಶ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತಾ ಕೆಳಗಡೆ ಬರೋವು ಅನಧಿಕೃತ ಅನ್ಬೋದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ಕಾಪಿ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ, ಒಬ್ಬರು ಮಾಧ್ಯಮ ಮಿತ್ರ ಕೇಳ್ತಿದ್ರು ಈ ಡ್ರೈವ್ ಏನ್ ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತ ಹೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದ್ರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 10, 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂತ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ. ಆಫ್ಟರ್ ಸೆಪ್ಟೆಂಬರ್ 10 ಮೇಲೆ ನಡೆದಂತ ರಿಜಿಸ್ಟ್ರೇಷನ್ಸ್ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತೆ ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ದು ಉದ್ದೇಶ, ನಮ್ದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವರು, ನಮ್ದು ಕಮಿಷನರ್ ಅವ್ರ ಉದ್ದೇಶ ಅಂದ್ರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಬಂದು ಜನರನ್ನು ಪೀಡಿಸ್ಕೊಂತಿರ್ತಾರೆ. ಇವು ಆಗೋದ್ ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದ್ ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಒಂದು ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ ಕೆಲವು ಜನ. ಆದ್ರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಬಹಳ ಜನ ಅಂತವ್ರ ಕೂಡ ಮಾತಾಡಿದ್ವಿ, ಈ ತರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮ್ಗೆ ರೆಗ್ಯುಲೈಸ್ ಆಗಿ ನಮ್ಗೊಂದು ಡಾಕ್ಯುಮೆಂಟ್ ನಮ್ ಕೈಗೆ ಬಂದ್ಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದ್ರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ಅನ್ನೋ ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತಂತ ನಮಗೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮ್ಗೆ ಒಪ್ಕೊಂಡು. ಇಷ್ಟು ಮುಂಚೆ ನಮ್ಮ UD ಮಿನಿಸ್ಟರ್ ಇದ್ರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ UD ಮಿನಿಸ್ಟರ್ ಅವರು ಬೇಡ ಜನರಿಗೆ ತೊಂದರೆ ಆಗೋದ್ ಬೇಡ, ಬಹಳಷ್ಟು ಕಾರ್ಪೊರೇಷನ್ಸ್ ಎಲ್ಲ ಅವ್ರು ಮುಂಚೆನೆ ದುಡ್ಡು ಕಟ್ಟಿದ್ದಾರೆ, ಕೆಲವು ಜನ ಕಟ್ಟದಂಗಿದ್ದಾರೆ, ತೊಂದರೆ ಆಗಬಾರ್ದು, ಸಿಂಗಲ್ ಸ್ಲ್ಯಾಬ್ ಮಾಡ್ಕೊಂಡು 1 ವರ್ಷಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಡಿಸಿಷನ್ ಆಯ್ತು. ಅದೇ ರೀತಿಯಲ್ಲಿ ಇವತ್ತು ದಳಾಳಿಗಳನ್ನ ನಾವು ತಡೆ ಹಾಕ್ಬೇಕಂತೇಳಿ ನಾವು ಮೇಯರ್ ಅವರು, ಕಮಿಷನರ್ ಅವರು, ನಮ್ಮ ಕಾರ್ಪೊರೇಟರ್ಗಳು ಒಂದು ಡಿಸಿಷನ್ ಮಾಡಿದ್ವಿ. ಏನಂದ್ರೆ ನಮ್ಮ ವಾಲಂಟಿಯರ್ಸ್ನೇ ನಾವು ನೇಮಕ ಮಾಡಿ, ಒಂದು ಏರಿಯಾ ವೈಸ್ ನಾವು ನೇಮಕ ಮಾಡಿ, ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟು ನಾವೇ ಯಾರ್ಯಾರು ಇಂಥ ಆಸ್ತಿಗಳು ಹೊಂದಿರ್ತಾರೋ ಅಂತವ್ರ ಕಡೆ ನಾವು ಮನೆಗೆ ಹೋಗಿ ನಾವೇ ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡಿ ಅದನ್ನ ನಾವು ಕಾರ್ಪೊರೇಷನ್ ತಗೊಂಡ್ಬಂದು ಅವ್ರಿಗೆ ನಾವೆಲ್ಲ ಸಿಂಗಲ್ ವಿಂಡೋದಲ್ಲಿ ನಮ್ಮ ವಾಲಂಟಿಯರ್ಸ್, ನಮ್ಮ ಕಾರ್ಪೊರೇಟರ್ಸ್, ಯಾವ ಏರಿಯಾಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಟರ್ಸ್ ಇರ್ತಾರೆ, ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಕೈಯಿಂದನೇ ಕಾರ್ಪೊರೇಷನ್ ತಗೊಂಡ್ಬಂದು ನಾವೇ ಅದನ್ನ ಕ್ಲಿಯರ್ ಮಾಡಿ ಅವ್ರ ಮನೆಗೆ ಬಿ ಖಾತಾವನ್ನು ತಲುಪಿಸೋ ಜವಾಬ್ದಾರಿ ಇವತ್ತು ನಾವಾಗಿರ್ಬೋದು, ನಮ್ಮ ಮೇಯರ್ ಆಗಿದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ನಾವು ಜನತೆ ಕೂಡ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀವಿ, ಈ ಬಿ ಖಾತಾ ವಿಚಾರದಲ್ಲಿ ನೀವು ಯಾವ್ದೋ ಒಂದು ಮಿಡಲ್ ಮ್ಯಾನ್ ತಗೊಂಡು ನಾವು ಕಾರ್ಪೊರೇಷನ್ ಬಂದ್ರೆ ಅವ್ರ ಕೆಲಸ ಆಗಲ್ಲ. ನೇರವಾಗಿ ಏನಿದ್ರು ಇಂಥ ವಾಲಂಟಿಯರ್ಸ್ ನಮ್ಮ ಟೋಲ್ ಫ್ರೀ ನಂಬರ್ಗೆ ನಂದು ಬಿ ಖಾತಾ ಆಸ್ತಿ ಇದೆ, ನೀವು ಬಂದು ನಮ್ಮ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಮ ಆಫೀಸ್ ಎಲ್ಲಿದೇನೋ ಅಂತ ಕಡೆ ನಾನು ಬಂದು ನಿಮ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ರೆ ಅಷ್ಟೇ ಅವ್ರ ಕೆಲಸ. ಮಿಕ್ಕಿದೆಲ್ಲ ನಾವು 7 days ಅಲ್ಲಿ ಟೋಟಲ್ ಪ್ರೊಸೀಜರ್ ಅನ್ನು ಕ್ಲಿಯರ್ ಮಾಡ್ಕೊಂಡು 8th ಇಂದ 10th ಡೇಗೆ ಅವ್ರ ಮನೆಗೆ ನಾವು ಟ್ಯಾಕ್ಸ್ ರಿಸಿಪ್ಟ್ಸ್ ನ ಮತ್ತೆ ಬಿ ಖಾತಾನ ಅವ್ರ ಮನೆಗೆ ತಲುಪಿಸು ಅಂತ ಹೇಳಕ್ಕೆ ಇಚ್ಛೆ. ಈ ಖಾತಾ ಕೊಡದೇ ಇರೋದ್ರಿಂದ
ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅವ್ರಿಗೆ ಏನಾದರೂ ಕಷ್ಟ ಇತ್ತು ಅಂದರೆ ಆ ಒಂದು ಆಸ್ತಿಯನ್ನು ಮಾರಾಟ ಮಾಡೋಕೆ ಆಗ್ತಾ ಇರಲಿಲ್ಲ. ಆ ಆಸ್ತಿಗೆ ಒಂದು ಇದು ಬರ್ತಾ ಬೇಡಿಕೆ ಇರ್ತಾ ಇರಲಿಲ್ಲ. ಆಮೇಲೆ ನಮಗೆ ತೆರಿಗೆ ಒಳಗಡೆ ವ್ಯಾಪ್ತಿ ಒಳಗಡೆ ಕೂಡ ಬರ್ತಾ ಇರಲಿಲ್ಲ. ಟ್ಯಾಕ್ಸ್ ನೆಟ್ಟಲ್ಲಿ ಅವರು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಅನಧಿಕೃತ ಬಡಾವಣೆಗಳು ಆಲ್ರೆಡಿ ಭಾಳಷ್ಟು ಬಂದ್ಬಿಟ್ಟಿದ್ದಾವೆ. ಬಟ್ ಅವ್ರಿಗೆ ಯಾವುದೇ ಒಂದು ನಾಗರಿಕ ಸೌಲಭ್ಯ ಸಿಗ್ತಾ ಇಲ್ಲ. ನಾವು ಕುಡಿಯೋ ನೀರು ಕೊಡ್ತಾ ಇದ್ವಿ, ಲೈಟ್ ಕೊಡ್ತಾ ಇದ್ವಿ, ಆಮೇಲೆ ಅವ್ರಿಗೆ ರಸ್ತೆ ಗಿಸ್ತೆ ಎಲ್ಲ ನಾವು ಕಾರ್ಪೊರೇಷನಿಂದ ಖರ್ಚು ಮಾಡ್ತಾ ಇದ್ವಿ. ಬಟ್ ಅವರಿಂದ ನಮಗೆ ಆದಾಯ ಬರ್ತಾ ಇರಲಿಲ್ಲ. ಮತ್ತು ಅವ್ರಿಗೂ ಕೂಡ ಮಾಲೀಕರಿಗೂ ಕೂಡ ಇದರಿಂದ ಏನು ಅನುಕೂಲ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ಸೊ ನಮ್ಮಲ್ಲಿ 33,000 ಪ್ರಾಪರ್ಟೀಸ್ ಇದಾವಂತ. ಪ್ರಾಪರ್ಟೀಸ್ ಎಲ್ಲ ಲೇಔಟ್ ಅನಧಿಕೃತ ಲೇಔಟ್ ಮಾಡ್ಬೇಕಂತ ಇದ್ರಲ್ಲ, ಎಷ್ಟು ಲೇಔಟ್ಸ್ ಇದಾವೆ, ಎಷ್ಟು ಪ್ರಾಪರ್ಟೀಸ್ ಇದೆ? ಅಲ್ಲ, ಅದು ಲೇಔಟ್ಸ್ ಖಾಸಗಿ ಪ್ರಾಪರ್ಟಿಗಳು ಸಣ್ಣದಿರ್ತದೆ, ದೊಡ್ಡದಿರ್ತದೆ. ಬಟ್ ನಮಗೆ ನಂಬರ್ ಆಫ್ ಪ್ರಾಪರ್ಟೀಸ್ 33,000 ಪ್ರಾಪರ್ಟೀಸ್ ಇದಾವಂತ. ಬಳ್ಳಾರಿ ವ್ಯಾಪ್ತಿನಲ್ಲಿ ಅನಧಿಕೃತ ಆಸ್ತಿಗಳು 33,000 ಇದಾವಂತ ಒಂದು ಅಂದಾಜು ಮಾಡಿದ್ದೀವಿ. RS ಲ್ಯಾಂಡ್ ಅಲ್ಲೂ ಇದಾವೆ, TS ಲ್ಯಾಂಡ್ ಅಲ್ಲೂ ಇದಾವೆ. ಅದೆಲ್ಲ ಅದಕ್ಕೋಸ್ಕರನೇ ಮಾಡಿದ್ವಿ. ಎಣ್ಣೆ ಬೇಕಾಗಿಲ್ಲ ಆದ್ರೂ ಕೂಡ ನಾವು ಬೇಕಾದ ಕೊಡ್ತೀವಿ. ಅನಧಿಕೃತ ಅಂದ್ರೆ ಇದು ನಿಜವಾದ ಸಂತೋಷಕರ ವಿಚಾರ. ಯಾಕಂತಂದ್ರೆ ಈ ಬಿ ಖಾತಾ ಯಾರಿಗೆ ಬರುತ್ತೆ ಅಂತಂದ್ರೆ ಬಡವರು, ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರೇ ಈ ಅನಧಿಕೃತ ಪ್ರಾಪರ್ಟೀಸ್ ತೊಗೊತಿರೋದು. ಅಪ್ರೂವ್ಡ್ ಪ್ರಾಪರ್ಟೀಸು ಅನ್ಅಪ್ರೂವ್ಡ್ ಪ್ರಾಪರ್ಟೀಸ್ ಜಾಸ್ತಿ ಇದ್ದಾವೆ ನಮ್ಮ ಬಳ್ಳಾರಿಯಲ್ಲಿ. ನಾವು ಸರ್ವಿಸ್ ಏನೋ ಪ್ರತಿಯೊಂದಕ್ಕೂ ಕೊಡಬೇಕು. ಆಥರೈಸ್ ಪ್ರಾಪರ್ಟೀಸ್ಗೂ ನಾವು ಸರ್ವಿಸ್ ಕೊಡಬೇಕು, ಅನ್ಆಥರೈಸ್ ಪ್ರಾಪರ್ಟೀಸ್ಗೂ ನಾವು ಸರ್ವಿಸ್ ಕೊಡಬೇಕು. ಹಾಗಾಗಿ ನಮಗೆ ರೆವೆನ್ಯೂ ಆದಾಯ ಏನಿದೆ, ಆಥರೈಸ್ ಪ್ರಾಪರ್ಟೀಸಿಂದ ನಮಗೆ ಆದಾಯ ಬರ್ತಿತ್ತು, ಅನ್ಆಥರೈಸ್ ಪ್ರಾಪರ್ಟೀಸ್ ನಮಗೆ ಆದಾಯ ಬರ್ತಿದ್ದಿಲ್ಲ. ಈಗ ನಮ್ಮ ಸರ್ಕಾರ ಏನು ಒಂದು ದೊಡ್ಡ ಚಾಲನೆ ಕೊಟ್ಟಿದೆ ಬಿ ಖಾತಾಗೆ, ಅದರಿಂದ ಈಗ ನಮ್ಮ ಆದಾಯ 1.5 ಟೈಮ್ ಬೆಳೆಯುತ್ತೆ. ಬೆಳೆದ ನಂತರ ಈಗ ನಾವು ಅವರಿಗೂ ಸರಿಯಾದ ಸೌಕರ್ಯ, ಸರಿಯಾದ ವ್ಯವಸ್ಥೆ ಮಾಡಿಕೊಡೋದಕ್ಕೂ ನಮಗೆ ಅವಕಾಶ ಸಿಗುತ್ತೆ. ಇಷ್ಟು ಮುಂಚೆ ಬೂಡ ಅಪ್ರೂವ್ಡ್ಗೊಂದೇ ನಾವು ಫಾರ್ಮ್ 2 ಕೊಡ್ತಿದ್ವಿ. ಈಗ NA ಲೇಔಟು, RS ಲೇಔಟು, ಅನಧಿಕೃತ ಲೇಔಟ್ ಏನೇನಿದಾವೋ ಎಲ್ಲದಕ್ಕೂ ನಾವು ಬಿ ಖಾತಾ ನಾವು ಪ್ರೊವೈಡ್ ಮಾಡ್ತೀವಿ. ಬಿ ಖಾತಾನಲ್ಲಿ ಫಾರ್ಮ್ 2A ಅಂತ ಬರುತ್ತೆ. ಇಷ್ಟು ಮುಂಚೆ ಫಾರ್ಮ್ 2 ಕೊಡ್ತಿದ್ವಿ, ಫಾರ್ಮ್ 2A ಅಂತ ಬರುತ್ತೆ. ಸೊ ಅದರಲ್ಲಿ ಟೋಟಲ್ ಎಲ್ಲವೂ ಮೆನ್ಷನ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದರೆ ಈ ನಾಳೆ ನಾವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅವರಿಗೆ ವೆರಿ ಈಸಿ, ಅವರು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಹಾಗಾಗಿ ನಮ್ಮದು ಇದು ಒಳ್ಳೆಯ ಕಾರ್ಯಾಚರಣೆ ಆಗ್ತಾ ಇದೆ. ಅದು ಸೇಮ್ 2 ಟೈಮ್ಸ್. ಇವಾಗ ಇವಾಗ ಇನಿಷಿಯಲಿ 2 ಟೈಮ್ಸ್ ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ. ಇವಾಗ ಒಂದು ಮನೆಗೆ ಏನನ್ನ ಒಂದು 5,000 ಅಂತೇಳಿ ವ್ಯಾಲ್ಯೂಯೇಷನ್ ಫಿಕ್ಸ್ ಆದರೆ ಟ್ಯಾಕ್ಸೇಷನ್, ಅದಕ್ಕೆ 2 ಟೈಮ್ಸ್ ಕಟ್ಟಬೇಕು, 10,000 ಕಟ್ಟಬೇಕು. ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಸಿಂಗಲ್ ಟ್ಯಾಕ್ಸ್ ಇರುತ್ತೆ, ರೆಗ್ಯುಲರ್ ಟ್ಯಾಕ್ಸ್ ಇರುತ್ತೆ. ಚಾಲ್ತಿ ವರ್ಷಕ್ಕೆ ಎರಡು ಪಟ್ಟು ಟ್ಯಾಕ್ಸ್, ನೆಕ್ಸ್ಟ್ ಇಯರ್ ನಂತರ ವರ್ಷದಲ್ಲಿ ರೆಗ್ಯುಲರ್ ಟ್ಯಾಕ್ಸ್, ಈ ವರ್ಷ ಮಾತ್ರ ಡಬಲ್, ಆಮೇಲೆ ಮಾಮೂಲಿ. ಸರ್, ಈಗ ಏನಾಗ್ತಿತ್ತಂದ್ರೆ ಇಷ್ಟು ಮುಂಚೆ ಟ್ಯಾಕ್ಸ್ ಕಟ್ತಿದ್ರು, ಕೆಲವೊಂದು ಅನಧಿಕೃತ ಪ್ರಾಪರ್ಟೀಸ್ಗೂ ಟ್ಯಾಕ್ಸ್ ಕಟ್ತಿದ್ರು. ಆದರೂ ಅವರಿಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಡಾಕ್ಯುಮೆಂಟ್ ಇದ್ದಿಲ್ಲ. ಸೊ ಈಗ ಬಿ ಖಾತಾ ಬಂದಿರೋದ್ರಿಂದ ಅವರಿಗೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಅನಧಿಕೃತ ಲೇಔಟ್ ನಲ್ಲಿ ಒಬ್ಬರು ಮನೆ ಕಟ್ಟಿದ್ದಾರೆ, ಅವರು ನಿಮಗೆ ಖಾತಾ ನಂಬರ್ ಕೊಟ್ಟಿಲ್ಲ, ಎವ್ರಿ ಇಯರ್ ದೇ ವಿಲ್ ಪೇ ದ ಟ್ಯಾಕ್ಸ್. ಹೌದಣ್ಣ, ಇಲ್ಲಿವರೆಗೆ ನಿರಂತರವಾಗಿ ಕಟ್ಕೊಂಡ್ಬಂದಾರೆ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಅನ್ಯಾಯ ಮಾಡೋದು ಬೇಡ, ಎಷ್ಟು ಕಟ್ಟಂದ್ರೆ ಕಟ್ಟಿದ್ದಾರೆ, ಈಗ ಅವ್ರನ್ನೂ ಡಬಲ್ ಕಟ್ಟಬೇಕು. ಹೌದಣ್ಣ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.